ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋ ನೀನು ನೋಡುತ್ತಿದ್ದರೆ ಇದು ಸಾಮಾನ್ಯ ವಿಡಿಯೋ ಅಲ್ಲ. ನೀನು ಈಗ ಸ್ಕಿಪ್ ಮಾಡಲು ಯೋಚಿಸುತ್ತಿದ್ದೀಯಾ? ಒಂದು ಕ್ಷಣ ನಿಲ್ಲು. ಈ ಮಾತು ನಿನಗಾಗಿ ಇರಬಹುದು. ನಿನ್ನ ಮನಸ್ಸಿನಲ್ಲಿ ಇತ್ತೀಚೆಗೆ ಒಂದು ಕಷ್ಟ ಇದೆ, ಯಾರಿಗೂ ಹೇಳಲಾಗದ ಒಂದು ನೋವು ಇದೆ, ಹೊಸ ವಾರದ ಬಗ್ಗೆ ಸ್ವಲ್ಪ ಭಯ ಇದೆ ಅಲ್ಲವಾ? ಆದರೆ ಇಂದು ಭಾನುವಾರ ರಾತ್ರಿ ನಿನ್ನ ಜೀವನ ಬದಲಾಯಿಸುವ ಸಂದೇಶ ಕೇಳಲು ನೀನು ಇಲ್ಲಿ ಬಂದಿದ್ದೀಯಾ? ಸಾಯಿಬಾಬಾ ಹೇಳುತ್ತಾರೆ, ನನ್ನನ್ನು ನಂಬಿದವನು ಖಾಲಿ ಹಸ್ತವಾಗುವುದಿಲ್ಲ. ಈ ವಿಡಿಯೋ ಕೊನೆಯವರೆಗೂ ನೋಡು, ಯಾಕೆಂದರೆ ಕೊನೆಯಲ್ಲಿ ನಿನ್ನ ಜೀವನಕ್ಕೆ ಸಂಬಂಧಿಸಿದ ಒಂದು ದೈವಿಕ ಸಂಕೇತ ಸಿಗುತ್ತದೆ. ಈಗಲೇ ಒಂದು ಸಣ್ಣ ಕೆಲಸ ಮಾಡು. ನಿನ್ನ ಹೃದಯದಿಂದ ಓಂ ಸಾಯಿರಾಮ್ ಎಂದು ಹೇಳು. ಈ ಸಂದೇಶ ನಿನ್ನ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡು. ಇನ್ನೂ ಹೆಚ್ಚು ಸಾಯಿಬಾಬಾ ಆಶೀರ್ವಾದ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಸಾಯಿ ಕುಟುಂಬದ ಭಾಗವಾಗು. ಈಗ ಕಣ್ಣು ಮುಚ್ಚಿ ಕೇಳು. ಇದು ನಿನ್ನ ಆತ್ಮಕ್ಕೆ ಬಂದ ಸಂದೇಶ. ಭಾನುವಾರ ರಾತ್ರಿ ವಾರಾಂತ್ಯ ಮುಗಿದಿದೆ. ಹೊಸ ವಾರದ ಆರಂಭಕ್ಕೆ ಕ್ಷಣಗಳು ಮಾತ್ರ ಬಾಕಿ. ಎಲ್ಲರೂ ನಿದ್ರೆಗೆ ಸಿದ್ಧರಾಗುತ್ತಿದ್ದಾರೆ, ಆದರೆ ನಿನ್ನ ಮನಸ್ಸು ಮಾತ್ರ ಶಾಂತವಾಗಿಲ್ಲ. ನಾಳೆ ಹೇಗಿರುತ್ತೆ? ನನ್ನ ಸಮಸ್ಯೆ ಯಾವಾಗ ಮುಗಿಯುತ್ತೆ? ನನ್ನ ಪ್ರಾರ್ಥನೆ ಸಾಯಿಬಾಬಾಗೆ ತಲುಪುತ್ತಿದೆಯಾ? ಮಗು, ನೀನು ಈಗ ಈ ವಿಡಿಯೋ ನೋಡುತ್ತಿದ್ದರೆ ಅದು ಆಕಸ್ಮಿಕ ಅಲ್ಲ. ಇದು ಸಾಯಿಬಾಬಾ ನಿನಗೆ ಕಳಿಸಿದ ಸಂದೇಶ. ಸಾಯಿಬಾಬಾ ಅವರು ಹೇಳಿದ ಒಂದು ಮಾತು ಇದೆ, ಶ್ರದ್ಧಾ ಮತ್ತು ಸಬೂರಿ ಇರಲಿ. ಅದರ ಅರ್ಥ ಗೊತ್ತಾ? ನಂಬಿಕೆ ಇಟ್ಟಿಕೋ, ತಾಳ್ಮೆ ಇಟ್ಟಿಕೋ. ನಿನ್ನ ಜೀವನದಲ್ಲಿ ಈಗ ಕತ್ತಲೆ ಕಾಣುತ್ತಿದ್ದರೆ ಅದು ಅಂತ್ಯ ಅಲ್ಲ, ಅದು ಹೊಸ ಬೆಳಗಿನ ಮುನ್ನೋಟ. ಬಹಳ ಬಾರಿ ನೀನು ಅಳುತ್ತಿದ್ದೀಯಾ, ಯಾರಿಗೂ ಗೊತ್ತಾಗದೆ ಒಂಟಿಯಾಗಿ. ನಿನ್ನ ಕಣ್ಣೀರು ನೆಲಕ್ಕೆ ಬಿದ್ದಿಲ್ಲ, ಅವು ಸಾಯಿಬಾಬಾ ಪಾದಗಳಿಗೆ ತಲುಪಿವೆ. ನೀನು ಯೋಚಿಸುತ್ತಿದ್ದೀಯಾ, ನಾನು ಒಳ್ಳೆಯವನಾಗಿದ್ದರೂ ನನಗೆ ಏಕೆ ಕಷ್ಟ? ಸತ್ಯ ಹೇಳಬೇಕಾದರೆ ಕಷ್ಟವು ಶಿಕ್ಷೆಯಲ್ಲ, ಅದು ಪರೀಕ್ಷೆ. ಚಿನ್ನವನ್ನು ಹೊಳೆಯಲು ಬೆಂಕಿಯಲ್ಲಿ ಇಡುತ್ತಾರೆ, ಅದೇ ರೀತಿ ದೇವರು ತನ್ನ ಪ್ರಿಯ ಭಕ್ತರನ್ನು ಪರೀಕ್ಷಿಸುತ್ತಾನೆ. ಭಾನುವಾರ ರಾತ್ರಿ ಇದು ನೆನಪಿಡು. ನಿನ್ನ ಹೃದಯದಲ್ಲಿ ಎಷ್ಟು ನೋವಿದ್ದರೂ ನೀನು ಒಂಟಿಯಾಗಿಲ್ಲ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಿನ್ನ ಮನೆಯಲ್ಲಿರುವ ಸಮಸ್ಯೆಗಳು, ಹಣದ ಕೊರತೆ, ಕುಟುಂಬದ ಗೊಂದಲ, ಮನಸ್ಸಿನ ಒತ್ತಡ ಎಲ್ಲವೂ ತಾತ್ಕಾಲಿಕ. ಇಂದು ರಾತ್ರಿ ನೀನು ನಿದ್ರೆ ಹೋಗುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚು. ಮನಸ್ಸಿನಲ್ಲಿ ಹೇಳು, ಬಾಬಾ, ನಾನು ಸೋತೋಗಿದ್ದೀನಿ, ಆದರೆ ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನೋಡು, ನಿನ್ನ ಹೃದಯ ಸ್ವಲ್ಪ ಹಗುರವಾಗುತ್ತದೆ. ಕೆಲವೊಮ್ಮೆ ದೇವರು ತಕ್ಷಣ ಉತ್ತರ ಕೊಡುವುದಿಲ್ಲ, ಆದರೆ ಎಂದಿಗೂ ಮೌನವಾಗಿರುವುದಿಲ್ಲ. ನಾಳೆ ಬೆಳಗ್ಗೆ ನೀನು ಎದ್ದಾಗ ಹೊಸ ಶಕ್ತಿ ಇರುತ್ತೆ, ಯಾಕಂದರೆ ಇಂದು ರಾತ್ರಿ ನೀನು ನಂಬಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀಯಾ? ಈ ವಿಡಿಯೋ ನೋಡುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ಮಾತು, ನೀನು ಈಗ ಏನೇ ಸಮಸ್ಯೆ ಎದುರಿಸುತ್ತಿದ್ದರೂ ಅದು ನಿನ್ನ ಕಥೆಯಲ್ಲ, ಅದು ಹೊಸ ಅಧ್ಯಾಯದ ಆರಂಭ. ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರೋದು ತುಂಬ ಹತ್ತಿರದಲ್ಲಿದೆ. ಬಹುಶಃ ಈ ವಾರವೇ, ಬಹುಶಃ ನಾಳೆಯೇ. ಆದರೆ ಒಂದು ಷರತ್ತಿದೆ, ನೀನು ನಂಬಿಕೆ ಕಳೆದುಕೊಳ್ಳಬಾರದು. ಸಾಯಿಬಾಬಾ ಎಂದಿಗೂ ವಿಫಲರಾಗುವುದಿಲ್ಲ. ತಡವಾಗಬಹುದು, ಆದರೆ ತಪ್ಪಾಗುವುದಿಲ್ಲ. ಇಂದು ಭಾನುವಾರ ರಾತ್ರಿ ನಿನ್ನ ಕಣ್ಣೀರು ಸಂತೋಷದ ಕಣ್ಣೀರಿಗೆ ಬದಲಾಯಿಸುವ ದಿನದ ಮುನ್ನೋಟ. ನೀನು ಬಹಳ ಶಕ್ತಿಶಾಲಿ. ನಿನ್ನ ಮನಸ್ಸು ಮುರಿದು ಹೋಗಿದ್ದರೂ ನಿನ್ನ ಆತ್ಮ ಬಲವಾಗಿದೆ. ಈ ವಿಡಿಯೋ ನೋಡುತ್ತಿರುವ ನಿನಗೆ ಸಾಯಿಬಾಬಾ ಹೇಳುವ ಮಾತು, ಮಗು, ನಾನು ನಿನ್ನ ಜೊತೆ ಇದ್ದೇನೆ, ಭಯಪಡಬೇಡ. ಇದನ್ನು ಕೇಳಿ ನಿನ್ನ ಹೃದಯ ತಡಕಾಡುತ್ತಿದ್ದರೆ ಅದು ಕೇವಲ ಭಾವನೆಯಲ್ಲ, ಅದು ದೈವಿಕ ಸ್ಪರ್ಶ. ಈಗಲೇ ಕಮೆಂಟ್ನಲ್ಲಿ ಬರೆ ಓಂ ಸಾಯಿರಾಮ್, ನಂಬಿಕೆಯಿಂದ ಬರೆಯು. ಈ ವಾರ ನಿನ್ನ ಜೀವನದಲ್ಲಿ ಅದ್ಭುತವಾಗಲಿ. ಈ ವಿಡಿಯೋ ಇಷ್ಟವಾದರೆ ಇನ್ನೂ ಹೆಚ್ಚಿನ ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮುಂದಿನ ವಿಡಿಯೋ ನಿನಗಾಗಿ ಇನ್ನೊಂದು ದೈವಿಕ ಸಂದೇಶ ಕಾದಿದೆ. ಮಗು,
ನೀನು ಜೀವನದಲ್ಲಿ ಎಷ್ಟು ಬಾರಿ ಮುರಿದು ಬಿದ್ದಿದ್ದೀಯ ಗೊತ್ತಾ? ಯಾರಿಗೂ ಹೇಳದೆ ನಿನ್ನ ನೋವನ್ನು ನಗುವಿನ ಹಿಂದೆ ಮರೆಮಾಡಿಕೊಂಡಿದ್ದೀಯ. ಜಗತ್ತು ನಿನ್ನ ನಗು ನೋಡಿದೆ, ಆದರೆ ನಿನ್ನ ಕಣ್ಣೀರನ್ನು ಮಾತ್ರ ಸಾಯಿಬಾಬಾ ನೋಡಿದ್ದಾರೆ. ಸಾಯಿಬಾಬಾ ಅವರು ಒಮ್ಮೆ ಹೇಳಿದರು, ನನ್ನನ್ನು ಯಾರು ಪ್ರೀತಿಯಿಂದ ಕರೆಯುತ್ತಾರೆ ಅವರ ಬಳಿ ನಾನು ಓಡಿ ಬರುತ್ತೇನೆ. ನೀನು ಎಷ್ಟು ಬಾರಿ ಬಾಬಾ ಎಂದು ಕರೆದಿದ್ದೀಯ. ಕೆಲವೊಮ್ಮೆ ನಿನ್ನ ಶಬ್ದ ಹೊರಗೆ ಕೇಳಿಸದಿರಬಹುದು, ಆದರೆ ನಿನ್ನ ಹೃದಯದ ಶಬ್ದ ದೇವರಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಈ ಭಾನುವಾರ ರಾತ್ರಿ ಒಂದು ಸತ್ಯ ಅರಿತುಕೋ, ನಿನ್ನ ಜೀವನದಲ್ಲಿ ಆಗಿರುವ ಪ್ರತಿಯೊಂದು ವಿಳಂಬವೂ ನಿನ್ನ ಹಿತಕ್ಕಾಗಿ ಆಗಿದೆ. ನೀನು ಬೇಗನೆ ಯಶಸ್ಸು ಕಂಡಿದ್ದರೆ ಬಹುಶಃ ಅದನ್ನು ಕಾಪಾಡಿಕೊಳ್ಳಲು ಸಿದ್ಧನಾಗಿರಲಿಲ್ಲ. ಆದರೆ ಇಂದು ನಿನ್ನ ನೋವು ನಿನ್ನನ್ನು ಬಲವಾಗಿಸಿದೆ, ನಿನ್ನ ನಿರಾಶೆ ನಿನ್ನನ್ನು ಆಳವಾಗಿಸಿದೆ, ನಿನ್ನ ಕಣ್ಣೀರು ನಿನ್ನನ್ನು ವಿನಯಶೀಲನಾಗಿಸಿದೆ. ಇದೀಗ ದೇವರು ನಿನಗೆ ದೊಡ್ಡ ಆಶೀರ್ವಾದ ಕೊಡಲು ಸಿದ್ಧರಾಗಿದ್ದಾರೆ. ಆದರೆ ಒಂದು ಪ್ರಶ್ನೆ, ನೀನು ಸಿದ್ಧನಾ? ನೀನು ನಂಬಿಕೆಯನ್ನು ಹಿಡಿದುಕೊಂಡಿದ್ದೀಯಾ ಅಥವಾ ಮಧ್ಯದಲ್ಲಿ ಕೈಬಿಟ್ಟಿದ್ದೀಯಾ? ಮಗು, ಇನ್ನೂ ತಡವಾಗಿಲ್ಲ. ಇಂದು ರಾತ್ರಿ ಕೇವಲ 2 ನಿಮಿಷ ಮೊಬೈಲನ್ನು ಬದಿಯಿಡು, ಕಣ್ಣು ಮುಚ್ಚು, ಮನಸ್ಸಿನಲ್ಲಿ ಹೇಳು, ಸಾಯಿಬಾಬಾ, ನನ್ನ ಜೀವನವನ್ನು ನೀವೇ ನಡೆಸಿ. ನೋಡು, ನಿನ್ನ ಹೃದಯದೊಳಗೆ ಒಂದು ಶಾಂತಿ ಹರಿದು ಬರುತ್ತದೆ. ಆ ಶಾಂತಿ ದೇವರ ಉತ್ತರ. ನಾಳೆ ಬೆಳಗ್ಗೆ ಎದ್ದಾಗ ಹೊಸ ಬೆಳಕು ಕಾಣುತ್ತದೆ. ಅದೇ ಪರಿಸ್ಥಿತಿ ಇದ್ದರೂ ನಿನ್ನ ಮನಸ್ಸು ಬದಲಾಗಿರುತ್ತದೆ. ಯಾಕಂದರೆ ನಂಬಿಕೆ ಬಂದಾಗ ಭಯ ಓಡಿ ಹೋಗುತ್ತದೆ. ಈ ವಾರ ನಿನ್ನ ಜೀವನದಲ್ಲಿ 3 ಬದಲಾವಣೆಗಳು ಆಗುತ್ತವೆ. ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಒಂದು ಅಚಾನಕ್ ಸುಖ ಸುದ್ದಿ ಬರುತ್ತದೆ. ನೀನು ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಮರಳಿ ಬರುತ್ತದೆ. ಇದು ಕೇವಲ ಮಾತಲ್ಲ, ಇದು ದೈವಿಕ ಭರವಸೆ. ಈ ವಿಡಿಯೋ ನೋಡುತ್ತಿರುವ ನಿನಗಾಗಿ ಸಾಯಿಬಾಬಾ ಆಶೀರ್ವಾದ ಕಳಿಸಿದ್ದಾರೆ. ನಿನ್ನ ಮನೆಯ ಬಾಗಿಲಲ್ಲಿ ಈಗಾಗಲೇ ಅದ್ಭುತ ನಿಂತಿದೆ. ನೀನು ಕೇವಲ ನಂಬಿಕೆ ಇಟ್ಟುಕೊಳ್ಳಬೇಕು. ಈಗಲೇ ಕಮೆಂಟ್ನಲ್ಲಿ ಬರೀ, ಬಾಬಾ ನಾನು ನಂಬಿದ್ದೇನೆ, ನಂಬಿಕೆಯಿಂದ ಬರೆ. ಈ ಭಾನುವಾರ ರಾತ್ರಿ ನಿನ್ನ ಜೀವನದ ತಿರುವು ಬಿಂದು ಆಗಲಿದೆ. ನಿನ್ನ ಕಣ್ಣೀರು ಇಂದಿನಿಂದ ಕಡಿಮೆಯಾಗಲಿ, ನಿನ್ನ ನಗು ಹೆಚ್ಚಾಗಲಿ. ಸಾಯಿಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆ ಇರಲಿ. ಮಗು, ನೀನು ಕೆಲವೊಮ್ಮೆ ಯೋಚಿಸಿದ್ದೀಯಾ, ನನ್ನ ಜೀವನದಲ್ಲಿ ಯಾಕೆ ಇಷ್ಟು ತಡ? ನಿನ್ನ ಸ್ನೇಹಿತರು ಮುಂದೆ ಹೋಗುತ್ತಿದ್ದಾರೆ, ಯಾರೋ ಮನೆ ಕಟ್ಟುತ್ತಿದ್ದಾರೆ, ಯಾರೋ ಹಣ ಸಂಪಾದಿಸುತ್ತಿದ್ದಾರೆ, ಯಾರೋ ಸಂತೋಷವಾಗಿ ಕಾಣುತ್ತಿದ್ದಾರೆ. ಆದರೆ ನೀನು ಮಾತ್ರ ಇನ್ನು ಹೋರಾಟದಲ್ಲಿದ್ದೀಯಾ. ಆ ಕ್ಷಣದಲ್ಲಿ ಮನಸ್ಸು ಮುರಿಯುತ್ತದೆ. ಆದರೆ ಕೇಳು, ಪ್ರತಿ ಹೂವು ಒಂದೇ ಸಮಯದಲ್ಲಿ ಅರಳುವುದಿಲ್ಲ. ಕೆಲವು ಹೂವುಗಳು ಬೆಳಗ್ಗೆ ಅರಳುತ್ತವೆ, ಕೆಲವು ಸಂಜೆ, ಕೆಲವು ರಾತ್ರಿ. ನೀನು ರಾತ್ರಿ ಅರಳುವ ಹೂವಿನಂತೆ ನಿನ್ನ ಹೊಳಪು ಕತ್ತಲೆಯಲ್ಲೇ ಹೆಚ್ಚು ಕಾಣುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ದೇವರ ಸಮಯವೇ ಶ್ರೇಷ್ಠ ಸಮಯ. ನಿನ್ನ ವಿಳಂಬವು ದೇವರ ಯೋಜನೆ. ನೀನು ಈಗ ಅನುಭವಿಸುತ್ತಿರುವ ನೋವು ನಿನ್ನ ಭವಿಷ್ಯದ ಶಕ್ತಿಯಾಗುತ್ತಿದೆ. ಒಂದು ದಿನ ನೀನೇ ಆಶ್ಚರ್ಯಪಡುತ್ತೀಯಾ, ಅಂದು ನಾನು ಅತ್ತಿದ್ದು ವ್ಯರ್ಥವಾಗಲಿಲ್ಲ. ಈ ಭಾನುವಾರ ರಾತ್ರಿ ಒಂದು ನಿರ್ಧಾರ ಮಾಡು. ನಿನ್ನಿಂದ ನಿನ್ನ ಬಗ್ಗೆ ಕೆಟ್ಟ ಮಾತು ಮಾತಾಡಬೇಡ. ನನಗೂ ಆಗೋದಿಲ್ಲ ಅನ್ನಬೇಡ. ನಾನು ದುರ್ಬಲ ಅನ್ನಬೇಡ. ನಿನ್ನ ಆತ್ಮ ಬಲವಾಗಿದೆ, ನಿನ್ನ ಹೃದಯ ಶುದ್ಧವಾಗಿದೆ. ಅದಕ್ಕಾಗಿ ದೇವರು ನಿನ್ನನ್ನು ಆಯ್ಕೆ ಮಾಡಿದ್ದಾರೆ. ನಾಳೆ ಬೆಳಗ್ಗೆ ಎದ್ದಾಗ ಹಳೆಯ ಭಯಗಳನ್ನು ಬಿಡು, ಹೊಸ ವಾರವನ್ನು ಸ್ವಾಗತ ಮಾಡು. ಮನಸ್ಸಿನಲ್ಲಿ ಹೇಳು, ಈ ವಾರ ನನ್ನ ವಾರ. ನೀನು ನೋಡುತ್ತೀಯಾ, ಅದೃಷ್ಟದ ಬಾಗಿಲು ನಿಧಾನವಾಗಿ ತೆರೆದುಕೊಳ್ಳುತ್ತದೆ. ಈ ವಿಡಿಯೋ ಇಲ್ಲಿವರೆಗೆ ನೋಡಿದ್ದರೆ ಅದು ಕೇವಲ ಸಮಯ ಕಳೆಯಲು ಅಲ್ಲ, ಇದು ನಿನ್ನ ಆತ್ಮಕ್ಕೆ ಬೇಕಾದ ಸಂದೇಶ. ಈಗಲೇ ಒಂದು ಕ್ಷಣ ನಿಲ್ಲು, ಆಳವಾಗಿ ಉಸಿರೆಳೆ, ಮನಸ್ಸಿನಲ್ಲಿ ಓಂ ಸಾಯಿರಾಮ್ ಎಂದು 3 ಬಾರಿ ಹೇಳು. ನಿನ್ನ ಹೃದಯದ ಸ್ಪಂದನ ಬದಲಾಗುತ್ತದೆ. ಅದು ದೈವಿಕ ಶಕ್ತಿ. ಮಗು, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಅತ್ಯಂತ ಸುಂದರ ಅಧ್ಯಾಯ ಮುಂದಿದೆ. ನೀನು ಬಿಟ್ಟು ಕೊಡಬೇಡ. ನಿನ್ನ ಕಣ್ಣೀರು ಇಂದಿನದು, ನಿನ್ನ ನಗು ನಾಳೆಯದು. ಸಾಯಿಬಾಬಾ ಆಶೀರ್ವಾದ ನಿನ್ನ ಮೇಲೆ ಇದೆ. ಈ ವಿಡಿಯೋ ನಿನ್ನ ಮನಸ್ಸಿಗೆ ಮುಟ್ಟಿದರೆ ಇನ್ನೂ ಹೆಚ್ಚು ದೈವಿಕ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡು. ಯಾಕಂದರೆ ಮುಂದಿನ ವಿಡಿಯೋ ನಿನ್ನ ಜೀವನದ ಮುಂದಿನ ಹೆಜ್ಜೆ. ಈ ಭಾನುವಾರ ರಾತ್ರಿ ನಿನ್ನ ಹೃದಯ ಶಾಂತವಾಗಲಿ.
ನಿನ್ನ ಮನೆ ಸಂತೋಷದಿಂದ ತುಂಬಲಿ, ನಿನ್ನ ಕನಸುಗಳು ಸಾಕಾರವಾಗಲಿ. ಮಗು, ಈ ಸಮಯ ಬಹುಶಃ ರಾತ್ರಿ ತಡವಾಗಿರಬಹುದು, ಎಲ್ಲರೂ ನಿದ್ರೆಯಲ್ಲಿರಬಹುದು, ಆದರೆ ನೀನು ಮಾತ್ರ ಇನ್ನೂ ಎಚ್ಚರವಾಗಿದ್ದೀಯಾ? ಯಾಕೆ ಗೊತ್ತಾ? ನಿನ್ನ ಹೃದಯಕ್ಕೆ ಉತ್ತರ ಬೇಕು, ನಿನ್ನ ಆತ್ಮಕ್ಕೆ ಭರವಸೆ ಬೇಕು. ನೀನು ಹೊರಗೆ ಬಲವಾಗಿ ಕಾಣಿಸುತ್ತೀಯಾ, ಆದರೆ ಒಳಗೆ ಕೆಲವೊಮ್ಮೆ ಕುಸಿದು ಬಿಡ್ತೀಯಾ. ನಿನ್ನ ನಾನು ಚೆನ್ನಾಗಿದ್ದೇನೋ ಅನ್ನೋ ಮಾತಿನ ಹಿಂದೆ ಎಷ್ಟು ನೋವು ಅಡಗಿದೆ ಗೊತ್ತಾ? ಅದು ಜಗತ್ತಿಗೆ ಗೊತ್ತಿಲ್ಲ, ಆದರೆ ಸಾಯಿಬಾಬಾಗೆ ಗೊತ್ತು. ಸಾಯಿಬಾಬಾ ಎಂದಿಗೂ ದೂರದಲ್ಲಿಲ್ಲ. ನೀನು ಅಳುವಾಗ ಅವರು ನಿನ್ನ ಹತ್ತಿರದಲ್ಲೇ ಇರುತ್ತಾರೆ. ಈ ಭಾನುವಾರ ರಾತ್ರಿ ಒಂದು ಸಣ್ಣ ಪರೀಕ್ಷೆ ಮಾಡು. ನಿನ್ನ ಹೃದಯದ ಮೇಲೆ ಕೈ ಇಡು, ಕಣ್ಣು ಮುಚ್ಚಿ ಹೇಳು, ಬಾಬಾ, ನಾನು ನಿನ್ನವನು, ನಾನು ನಿನ್ನವಳು, ನನ್ನನ್ನು ಬಿಡಬೇಡ. ನೀನು ಅನುಭವಿಸುತ್ತೀಯಾ ಒಂದು ಅಜ್ಞಾತ ಶಾಂತಿ. ಅದು ಕೇವಲ ಭಾವನೆಯಲ್ಲ, ಅದು ದೈವಿಕ ಸ್ಪರ್ಶ. ಇಂದು ನೀನು ಎಷ್ಟು ಕಷ್ಟದಲ್ಲಿದ್ದರೂ ಇದು ನಿನ್ನ ಅಂತ್ಯ ಅಲ್ಲ. ದೇವರು ನಿನ್ನ ಕಥೆಯನ್ನು ಇನ್ನೂ ಬರೆಯುತ್ತಿದ್ದಾರೆ. ನಿನ್ನ ಜೀವನದ ಅತ್ಯಂತ ಸಂತೋಷದ ದಿನ ಇನ್ನು ಬರಬೇಕಿದೆ. ಬಹುಶಃ ನೀನು ಊಹಿಸದ ರೀತಿಯಲ್ಲಿ ಈ ರಾತ್ರಿ ನಂತರ ನಿನ್ನ ಜೀವನದಲ್ಲಿ ನಿಧಾನವಾಗಿ ಬದಲಾವಣೆ ಆರಂಭವಾಗುತ್ತದೆ. ಮೊದಲು ಮನಸ್ಸು ಬದಲಾಗುತ್ತದೆ, ನಂತರ ಪರಿಸ್ಥಿತಿ. ಇದನ್ನು ನೆನಪಿಡು, ದೇವರು ತಡ ಮಾಡಬಹುದು, ಆದರೆ ಮರೆತುಕೊಳ್ಳುವುದಿಲ್ಲ. ನೀನು ಮರೆತರೂ ಅವರು ಮರೆಯುವುದಿಲ್ಲ, ನೀನು ಬಿಟ್ಟರೂ ಅವರು ಬಿಡುವುದಿಲ್ಲ. ಈ ವಿಡಿಯೋ ಇಲ್ಲಿವರೆಗೆ ನೋಡಿದರೆ ನಿನ್ನ ನಂಬಿಕೆ ಇನ್ನೂ ಜೀವಂತವಾಗಿದೆ. ಅದನ್ನು ಕಾಪಾಡು. ಇಂದಿನಿಂದ ಪ್ರತಿಯೊಂದು ಭಾನುವಾರ ರಾತ್ರಿ 5 ನಿಮಿಷ ಸಾಯಿಬಾಬಾ ನೆನಪು ಮಾಡು. ನೋಡು, ನಿನ್ನ ವಾರ ಬದಲಾಗುತ್ತದೆ, ನಿನ್ನ ಮನೆಯ ವಾತಾವರಣ ಬದಲಾಗುತ್ತದೆ, ನಿನ್ನ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಈಗ ಕಾಮೆಂಟ್ನಲ್ಲಿ ಬರೀ ಓಂ ಸಾಯಿರಾಮ್. ನಿನ್ನ ನಂಬಿಕೆಯ ಘೋಷಣೆಯದು. ಮಗು, ನಿನ್ನ ಜೀವನದ ಅದ್ಭುತ ಕ್ಷಣ ಹತ್ತಿರದಲ್ಲಿದೆ. ನೀನು ಒಂಟಿಯಾಗಿಲ್ಲ, ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಶಾಂತಿಯಿಂದ ನಿದ್ರೆ ಮಾಡು, ಹೊಸ ವಾರ ನಿನ್ನನ್ನು ಕಾಯುತ್ತಿದೆ. ಮಗು, ನಿನ್ನ ಜೀವನದಲ್ಲಿ ಕೆಲವು ಪ್ರಶ್ನೆಗಳು ಇನ್ನೂ ಉತ್ತರ ಇಲ್ಲದೆ ಇರಬಹುದು. ನನ್ನ ಪ್ರಾರ್ಥನೆ ಯಾವಾಗ ಫಲ ಕೊಡುತ್ತದೆ? ನನ್ನ ಮನೆಗೆ ಯಾವಾಗ ಶಾಂತಿ ಬರುತ್ತದೆ? ನನ್ನ ಹೃದಯದ ನೋವು ಯಾವಾಗ ಕಡಿಮೆಯಾಗುತ್ತದೆ? ಇವತ್ತು ಭಾನುವಾರ ರಾತ್ರಿ ಈ ಪ್ರಶ್ನೆಗಳಿಗೆ ಉತ್ತರ ಸಿಗುವ ರಾತ್ರಿ. ಗಮನಿಸಿ ಕೇಳು. ನಿನ್ನ ಜೀವನದಲ್ಲಿ ಆಗಿರುವ ಪ್ರತಿಯೊಂದು ವಿಫಲತೆಯು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ರೂಪಿಸಲು. ಒಂದು ಮೂರ್ತಿ ಸೃಷ್ಟಿಯಾಗಲು ಗಲ್ಲು ತಟ್ಟಬೇಕು, ಅದೇ ರೀತಿ ನಿನ್ನ ಆತ್ಮ ಬಲವಾಗಲು ಕಷ್ಟ ಅಗತ್ಯ. ಸಾಯಿಬಾಬಾ ಎಂದಿದ್ದಾರೆ, ನನ್ನ ಭಕ್ತನ ಮನೆಗೆ ನಾನು ಬಡತನ ಬಿಡುವುದಿಲ್ಲ, ಆದರೆ ತಡ ಮಾಡಬಹುದು. ಅದರ ಅರ್ಥ ಏನು ಗೊತ್ತಾ? ದೇವರು ಕೊಡುತ್ತಾರೆ, ಆದರೆ ಸರಿಯಾದ ಸಮಯದಲ್ಲಿ. ನೀನು ಈಗ ಅನುಭವಿಸುತ್ತಿರುವ ಈ ನಿರೀಕ್ಷೆ ನಿನ್ನ ಜೀವನದ ದೊಡ್ಡ ಅದ್ಭುತಕ್ಕೆ ಮುನ್ನುಡಿ. ಇಂದು ರಾತ್ರಿ ನೀನು ನಿದ್ರೆಗೆ ಹೋಗುವಾಗ ಒಂದು ಮಾತು ನೆನಪಿಡು, ನಾನು ಒಂಟಿಯಾಗಿಲ್ಲ. ನಿನ್ನ ಹೃದಯದ ತಾಳಕ್ಕೆ ಸಾಯಿಬಾಬಾ ಆಶೀರ್ವಾದ ಇದೆ. ನಾಳೆ ಬೆಳಗ್ಗೆ ಹೊಸ ವಾರದ ಮೊದಲ ಹೆಜ್ಜೆ ಇಡುವಾಗ ಹಳೆಯ ಭಯಗಳನ್ನು ಬಿಟ್ಟು ಬಿಡು. ನಿನ್ನ ಮನಸ್ಸಿನಲ್ಲಿ ಹೇಳು, ನನ್ನ ಮೇಲೆ ದೈವದ ಕೈ ಇದೆ. ಈ ನಂಬಿಕೆ ಇದ್ದರೆ ಯಾವ ಶತ್ರುವು ನಿನ್ನನ್ನು ಸೋಲಿಸಲು ಆಗುವುದಿಲ್ಲ, ಯಾವ ಕಷ್ಟವೂ ಶಾಶ್ವತವಾಗುವುದಿಲ್ಲ. ಮಗು, ಈ ವಿಡಿಯೋ ಕೇವಲ ಕಥೆಯಲ್ಲ, ಇದು ನಿನ್ನ ಆತ್ಮಕ್ಕೆ ಬಂದ ಸಂದೇಶ. ನಿನ್ನ ಕಣ್ಣೀರಿನ ಪ್ರತಿಯೊಂದು ಹನಿ ಇನ್ನು ಮುಂದೆ ಆಶೀರ್ವಾದವಾಗಲಿ. ನಿನ್ನ ಮನೆಗೆ ಸಂತೋಷ ಬರಲಿ, ನಿನ್ನ ಕನಸುಗಳಿಗೆ ದಾರಿ ತೆರೆದುಕೊಳ್ಳಲಿ. ಇವತ್ತು ಭಾನುವಾರ ರಾತ್ರಿ ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಲಿ. ಈ ವಿಡಿಯೋ ನಿನ್ನ ಹೃದಯಕ್ಕೆ ತೊಟ್ಟಿದರೆ ಇನ್ನೂ ಹೆಚ್ಚಿನ ದೈವಿಕ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡು. ನೀನು ಈ ಕುಟುಂಬದ ಭಾಗವಾಗು. ಪ್ರತಿ ವಾರ ಸಾಯಿಬಾಬಾ ಆಶೀರ್ವಾದದೊಂದಿಗೆ ನಾವು ಒಟ್ಟಿಗೆ ಮುಂದುವರಿಯೋಣ. ಈಗ ಶಾಂತಿಯಿಂದ ಕಣ್ಣು ಮುಚ್ಚು, ಆಳವಾಗಿ ಉಸಿರೆಳೆ. ಮನಸ್ಸಿನಲ್ಲಿ 3 ಬಾರಿ ಹೇಳು, ಓಂ ಸಾಯಿರಾಮ್, ಓಂ ಸಾಯಿರಾಮ್, ಓಂ ಸಾಯಿರಾಮ್. ನಿನ್ನ ವಾರ ಶುಭವಾಗಲಿ, ನಿನ್ನ ಜೀವನ ದಿವ್ಯವಾಗಲಿ. ಸಾಯಿಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆ ಇರಲಿ. ಮಗು,
ಈಗ ನೀನು ಈ ವಿಡಿಯೋ ಕೊನೆಯ ಭಾಗ ನೋಡುತ್ತಿದ್ದೀಯಾ ಅಂದರೆ ನಿನ್ನ ಹೃದಯದಲ್ಲಿ ಇನ್ನೂ ನಂಬಿಕೆ ಜೀವಂತವಾಗಿದೆ. ಬಹುಶಃ ನೀನು ತುಂಬ ಸೋತೋಗಿರಬಹುದು. ಬಹುಶಃ ಯಾರು ನಿನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅನ್ನಿಸಬಹುದು. ಆದರೆ ಒಂದು ಸತ್ಯ, ನಿನ್ನ ನೋವು ವ್ಯರ್ಥವಾಗಿಲ್ಲ. ಸಾಯಿಬಾಬಾ ನಿನ್ನ ಪ್ರತಿಯೊಂದು ಕಣ್ಣೀರನ್ನು ಕಂಡಿದ್ದಾರೆ. ನಿನ್ನ ಮನಸ್ಸು ಎಷ್ಟು ಬಾರಿ ಮುರಿದಿದ್ದರೂ ನಿನ್ನ ಆತ್ಮ ಇನ್ನೂ ನಿಂತಿದೆ. ಅದು ದೈವಿಕ ಶಕ್ತಿ. ಇಂದು ಭಾನುವಾರ ರಾತ್ರಿ ನಿನ್ನ ಹಳೆಯ ದುಃಖಗಳಿಗೆ ವಿದಾಯ ಹೇಳು. ಮನಸ್ಸಿನಲ್ಲಿ ಹೇಳು, ನಾನು ಮತ್ತೆ ಹುಟ್ಟುತ್ತಿದ್ದೇನೆ ಹೊಸ ನಂಬಿಕೆಯಿಂದ. ಇದು ನಿನ್ನ ಹೊಸ ಆರಂಭ. ನಾಳೆ ಬೆಳಗ್ಗೆ ಎದ್ದಾಗ ನಿನ್ನ ಮುಖದಲ್ಲಿ ಸಣ್ಣ ನಗು ಇರಲಿ, ನಿನ್ನ ಹೃದಯದಲ್ಲಿ ದೊಡ್ಡ ನಂಬಿಕೆ ಇರಲಿ. ನಿನ್ನ ಮನೆಗೆ ಶಾಂತಿ ಬರಲಿ, ನಿನ್ನ ಕುಟುಂಬಕ್ಕೆ ರಕ್ಷಣೆ ಸಿಗಲಿ, ನಿನ್ನ ಕೆಲಸದಲ್ಲಿ ಯಶಸ್ಸು ಬರಲಿ. ಈ ವಾರ ನಿನ್ನ ಜೀವನದಲ್ಲಿ ಒಂದು ಸಣ್ಣ ಅದ್ಭುತ ಆಗಲಿ. ಬಹುಶಃ ಒಂದು ಕಾಲ್, ಬಹುಶಃ ಒಂದು ಒಳ್ಳೆಯ ಸುದ್ದಿ, ಬಹುಶಃ ಒಂದು ಅವಕಾಶ. ಅದು ಸಾಯಿಬಾಬಾ ಸಂಕೇತ. ಮಗು, ನೀನು ಈ ವಿಡಿಯೋ ನೋಡಿದ ಕ್ಷಣದಿಂದ ನಿನ್ನ ಜೀವನದಲ್ಲಿ ಶಕ್ತಿ ಹರಿಯುತ್ತಿದೆ. ಈಗಲೇ ಕಮೆಂಟ್ನಲ್ಲಿ ಬರೀ, ನನ್ನ ಮೇಲೆ ದೈವದ ಕೈಯಿದೆ. ಅದು ನಿನ್ನ ಘೋಷಣೆ. ಇನ್ನೂ ಹೆಚ್ಚು ಭಾವನಾತ್ಮಕ ಸಾಯಿ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕುಟುಂಬದ ಭಾಗವಾಗು. ಪ್ರತಿ ಭಾನುವಾರ ರಾತ್ರಿ ನಾವು ಒಟ್ಟಿಗೆ ಪ್ರಾರ್ಥಿಸೋಣ. ನಿನ್ನ ಜೀವನದಲ್ಲಿ ಕತ್ತಲೆ ಕಡಿಮೆಯಾಗಲಿ, ಬೆಳಗು ಹೆಚ್ಚಾಗಲಿ. ಶಾಂತಿಯಿಂದ ನಿದ್ರೆ ಮಾಡು. ಹೊಸ ವಾರ ನಿನ್ನನ್ನು ಆಶೀರ್ವಾದಗಳೊಂದಿಗೆ ಸ್ವಾಗತಿಸಲು ಸಿದ್ಧವಾಗಿದೆ. ಮಗು, ಇದೀಗ ನಿನ್ನ ಹೃದಯದ ಮೇಲೆ ಕೈ ಇಟ್ಟಿಕೋ. ಈ ಕ್ಷಣದಲ್ಲಿ ನಾವು ಒಟ್ಟಿಗೆ ಒಂದು ಪ್ರಾರ್ಥನೆ ಮಾಡೋಣ. ಸಾಯಿಬಾಬಾ ಮುಂದೆ ಮನಸ್ಸಿನಲ್ಲಿ ನಿಂತಿಕೋ. ಹೇಳು, ಬಾಬಾ, ನನ್ನ ಜೀವನದ ಹಾದಿ ನಿನಗೆ ಗೊತ್ತು. ನನ್ನ ಹೃದಯದ ನೋವು ನಿನಗೆ ಗೊತ್ತು. ನನ್ನ ಕನಸುಗಳು ನಿನಗೆ ಗೊತ್ತು. ನಾನು ಕೆಲವೊಮ್ಮೆ ದುರ್ಬಲವಾಗುತ್ತೇನೆ, ಆದರೆ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ನನ್ನ ಮನೆಗೆ ಶಾಂತಿ ಕೊಡು, ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡು, ನನ್ನ ಮನಸ್ಸಿಗೆ ಧೈರ್ಯ ಕೊಡು. ನನ್ನ ಜೀವನದಲ್ಲಿ ಆಗುವ ಪ್ರತಿಯೊಂದು ಘಟನೆ ನಿನ್ನ ಆಶೀರ್ವಾದವಾಗಿರಲಿ. ಮಗು, ಈ ಪ್ರಾರ್ಥನೆ ನಿನ್ನ ಹೃದಯದಿಂದ ಬಂದಿದ್ದರೆ ಅದು ಖಂಡಿತ ತಲುಪಿದೆ. ಈ ಭಾನುವಾರ ರಾತ್ರಿ ನಿನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಗಿದೆ. ನಿನ್ನ ಹಳೆಯ ಭಯಗಳು ನಿಧಾನವಾಗಿ ಕಳೆಯುತ್ತವೆ. ನಿನ್ನ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡುತ್ತದೆ. ನೀನು ಈ ಕ್ಷಣದಿಂದ ಒಂಟಿಯಾಗಿಲ್ಲ. ದೈವದ ಕೈ ನಿನ್ನ ಮೇಲೆ ಇದೆ. ನೀನು ಮುಂದೆ ಸಾಗು, ಧೈರ್ಯದಿಂದ ಸಾಗು, ನಂಬಿಕೆಯಿಂದ ಸಾಗು. ಈ ವಾರ ನಿನ್ನ ಜೀವನದಲ್ಲಿ ಕನಿಷ್ಠ ಒಂದು ಸಂತೋಷದ ಸುದ್ದಿ ಬರಲಿ ಎಂದು ಪ್ರಾರ್ಥನೆ. ಈ ವಿಡಿಯೋ ನಿನಗೆ ಶಕ್ತಿ ಕೊಟ್ಟಿದ್ದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ನಮ್ಮ ಸಾಯಿ ಕುಟುಂಬದ ಭಾಗವಾಗು. ಪ್ರತಿ ಭಾನುವಾರ ರಾತ್ರಿ ನಿನ್ನ ಆತ್ಮಕ್ಕೆ ಬೇಕಾದ ಸಂದೇಶ ಇಲ್ಲಿ ಸಿಗುತ್ತದೆ. ಶಾಂತಿಯಿಂದ ನಿದ್ರೆ ಮಾಡು ಮಗು. ನಿನ್ನ ಜೀವನದಲ್ಲಿ ಅದ್ಭುತ ಕ್ಷಣಗಳು ಹತ್ತಿರದಲ್ಲಿವೆ. ಸಾಯಿಬಾಬಾ ಆಶೀರ್ವಾದ ಸದಾ ನಿನ್ನ ಜೊತೆಯಲ್ಲಿರಲಿ. ಓಂ ಸಾಯಿರಾಮ್. ಮಗು, ಈ ವಿಡಿಯೋ ಇಲ್ಲಿವರೆಗೆ ನೋಡಿದರೆ ಅದು ಕೇವಲ ಸಮಯ ಕಳೆಯಲು ಅಲ್ಲ, ನಿನ್ನ ಹೃದಯಕ್ಕೆ ಈ ಸಂದೇಶ ಬೇಕಿತ್ತು. ಇಂದು ಭಾನುವಾರ ರಾತ್ರಿ ನಿನ್ನ ಎಲ್ಲ ಚಿಂತೆಗಳನ್ನು ಇಲ್ಲಿ ಇಟ್ಟು ಹೋಗು. ನೀನು ಎಷ್ಟು ಬಾರಿ ಮುರಿದರೂ ನೀನು ಇನ್ನೂ ನಿಂತಿದ್ದೀಯಾ. ಅದೇ ನಿನ್ನ ಶಕ್ತಿ. ಸಾಯಿಬಾಬಾ ನಿನ್ನ ಪ್ರತಿಯೊಂದು ಪ್ರಾರ್ಥನೆಯನ್ನು ಕೇಳುತ್ತಿದ್ದಾರೆ. ನಿನ್ನ ಕಣ್ಣೀರನ್ನು ಆಶೀರ್ವಾದವಾಗಿ ಮಾರಿಸುತ್ತಿದ್ದಾರೆ. ಈ ಕ್ಷಣದಿಂದ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಶುರುವಾಗಲಿ. ನಾಳೆ ಬೆಳಗ್ಗೆ ಎದ್ದಾಗ ಹಳೆಯ ಭಯವನ್ನು ಬಿಡು, ಹೊಸ ನಂಬಿಕೆಯಿಂದ ಆರಂಭ ಮಾಡು. ಈ ವಾರ ನಿನ್ನ ಜೀವನದಲ್ಲಿ ಒಂದು ಸಂತೋಷದ ಸುದ್ದಿ ಬರಲಿ, ಒಂದು ಅಚಾನಕ್ ಅವಕಾಶ ಬರಲಿ, ಒಂದು ಅದ್ಭುತ ಅನುಭವವಾಗಲಿ. ಈಗ ಒಂದು ಕೆಲಸ ಮಾಡು, ಕಮೆಂಟ್ನಲ್ಲಿ ಬರೆ, ನನ್ನ ಮೇಲೆ ಸಾಯಿಬಾಬಾ ಆಶೀರ್ವಾದ ಇದೆ. ಅದು ನಿನ್ನ ನಂಬಿಕೆಯ ಘೋಷಣೆ. ಈ ವಿಡಿಯೋ ನಿನ್ನ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡು. ಇನ್ನೂ ಹೆಚ್ಚು ದೈವಿಕ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಸಾಯಿ ಕುಟುಂಬದ ಭಾಗವಾಗು. ಪ್ರತಿ ಭಾನುವಾರ ರಾತ್ರಿ ನಾವು ಒಟ್ಟಿಗೆ ಪ್ರಾರ್ಥಿಸೋಣ. ಶಾಂತಿಯಿಂದ ನಿದ್ರೆ ಮಾಡು ಮಗು. ನಿನ್ನ ಜೀವನದಲ್ಲಿ ಅತ್ಯಂತ ಸುಂದರ ಅಧ್ಯಾಯ ಆರಂಭವಾಗುತ್ತಿದೆ. ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ.